ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ತಲೆದಂಡವಾದ್ರೆ ಮುಂದಿನ ಸಿಎಂ ಯಾರಾಗ್ತಾರೆ? ಸಿಎಂ ರೇಸ್ನಲ್ಲಿರೋ ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಆರ್.ವಿ. ದೇಶಪಾಂಡೆ ಪೈಕಿ ಯಾರು ಬೆಸ್ಟ್? ಯಾವ ವಿಚಾರದಲ್ಲಿ ಯಾರು ಮುಂದಿದ್ದಾರೆ, ಯಾರು ಹಿಂದಿದ್ದಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು ಫ್ರೆಂಡ್ಸ್, ಡಿಕೆ ಶಿವಕುಮಾರ್ಗೆ 62 ವರ್ಷ, ಎಂಬಿ ಪಾಟೀಲ್ಗೆ 60, ಪರಮೇಶ್ವರ್ಗೆ 73, ಆರ್.ವಿ. ದೇಶಪಾಂಡೆಗೆ 77. ಸೊ ವಯಸ್ಸಲ್ಲಿ ದೇಶಪಾಂಡೆ ದೊಡ್ಡವರು, ಎಂಬಿಪಿ ಚಿಕ್ಕವರು. ಶಿಕ್ಷಣ, ಡಿಕೆಶಿ ಎಂಎ ಸ್ನಾತಕೋತ್ತರ ಪದವಿ ಪಡೆದ್ರೆ ಎಂಬಿ ಪಾಟೀಲ್ ಬಿಇ ಪದವಿ ಪಡೆದಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಪಿಎಚ್ಡಿ ಮಾಡಿದ್ದಾರೆ. ಆರ್.ವಿ. ದೇಶಪಾಂಡೆ ಬಿಎ ಮತ್ತು ಎಲ್ಎಲ್ಬಿ ಪದವಿಗಳನ್ನು ಪಡೆದಿದ್ದಾರೆ. ಹೆಚ್ಚು ಓದಿರೋದು ಪರಮೇಶ್ವರ್, ಕಮ್ಮಿ ಓದಿರೋದು ಎಂಬಿ ಪಾಟೀಲ್. ಕ್ಷೇತ್ರ ಮತ್ತು ಹುದ್ದೆ, ಡಿಕೆ ಶಿವಕುಮಾರ್ ರಾಮನಗರ ಜಿಲ್ಲೆ ಕನಕಪುರ ಕ್ಷೇತ್ರದ ಎಂಎಲ್ಎ ಮತ್ತು ಉಪಮುಖ್ಯಮಂತ್ರಿ. ಎಂಬಿ ಪಾಟೀಲ್ ವಿಜಯಪುರ ಜಿಲ್ಲೆ ಬಬಲೇಶ್ವರ ಕ್ಷೇತ್ರದ ಎಂಎಲ್ಎ ಮತ್ತು ಸಚಿವ. ಪರಮೇಶ್ವರ್ ತುಮಕೂರು ಜಿಲ್ಲೆ ಕೊರಟಗೆರೆ ಕ್ಷೇತ್ರದ ಎಂಎಲ್ಎ ಮತ್ತು ಗೃಹ ಸಚಿವ. ಆರ್.ವಿ. ದೇಶಪಾಂಡೆ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ಕ್ಷೇತ್ರದ ಎಂಎಲ್ಎ. ಗೆಲುವಿನ ಅಂತರ, 2023ರ ವಿಧಾನಸಭೆ ಚುನಾವಣೆಯಲ್ಲಿ ಡಿಕೆಶಿ ಬರೋಬ್ಬರಿ 1,22,392 ಓಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಎಂಬಿ ಪಾಟೀಲ್ದು 15,216 ಓಟ್ಗಳ ಗೆಲುವು, ಪರಮೇಶ್ವರ್ದು 14,347 ಓಟ್ಗಳ ಜಯ. ಆರ್.ವಿ. ದೇಶಪಾಂಡೆ 3,623 ಓಟ್ಗಳಿಂದ ಗೆದ್ದಿದ್ದಾರೆ. ಹೆಚ್ಚು ಅಂತರದಿಂದ ಗೆದ್ದಿದ್ದು ಡಿಕೆಶಿ ಆದ್ರೆ ಕಮ್ಮಿ ಅಂತರದಿಂದ ಗೆದ್ದಿದ್ದು ದೇಶಪಾಂಡೆ. ಚುನಾವಣಾ ಅನುಭವ, ಡಿಕೆಶಿ 1985ರಿಂದ ಚುನಾವಣಾ ರಾಜಕೀಯದಲ್ಲಿದ್ದು 8 ಬಾರಿ ಎಂಎಲ್ಎ ಆಗಿದ್ದಾರೆ. 1 ಸಲ ವಿಧಾನಸಭೆ, ಮತ್ತೊಂದು ಸಲ ಲೋಕಸಭೆ ಚುನಾವಣೆ ಸೋತಿದ್ದಾರೆ. ಎಂಬಿ ಪಾಟೀಲ್ 91ರಿಂದ ಚುನಾವಣಾ ರಾಜಕೀಯದಲ್ಲಿದ್ದು 6 ಬಾರಿ ಎಂಎಲ್ಎ ಆಗಿ 1 ಬಾರಿ ಎಂಪಿ ಆಗಿದ್ದಾರೆ. 2 ಬಾರಿ ವಿಧಾನಸಭೆ ಚುನಾವಣೆ ಸೋತಿದ್ದಾರೆ. ಪರಮೇಶ್ವರ್ 89ರಿಂದ ಚುನಾವಣಾ ರಾಜಕೀಯದಲ್ಲಿದ್ದು 6 ಬಾರಿ ಎಂಎಲ್ಎ ಆಗಿ 1 ಬಾರಿ ಎಂಎಲ್ಸಿ ಆಗಿದ್ದಾರೆ. 2 ಸಲ ವಿಧಾನಸಭೆ ಎಲೆಕ್ಷನ್ ಸೋತಿದ್ದಾರೆ. ದೇಶಪಾಂಡೆ 83ರಿಂದ ಚುನಾವಣಾ ರಾಜಕೀಯದಲ್ಲಿದ್ದು 9 ಬಾರಿ ಎಂಎಲ್ಎ ಆಗಿದ್ದಾರೆ. 1 ಬಾರಿ ವಿಧಾನಸಭೆ ಎಲೆಕ್ಷನ್ ಸೋತಿದ್ದಾರೆ. ಕ್ರಿಮಿನಲ್ ಕೇಸ್, ಡಿಕೆಶಿ ವಿರುದ್ಧ 19 ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ. ಎಂಬಿ ಪಾಟೀಲ್ ವಿರುದ್ಧ 5, ಪರಮೇಶ್ವರ್ ವಿರುದ್ಧ 3 ಮತ್ತು ದೇಶಪಾಂಡೆ ವಿರುದ್ಧ 1 ಕ್ರಿಮಿನಲ್ ಕೇಸ್ ಬಾಕಿ ಇದೆ. ಪತ್ನಿ, ಡಿಕೆ ಶಿವಕುಮಾರ್ ಪತ್ನಿ ಉಷಾ ಶಿವಕುಮಾರ್, ಎಂಬಿ ಪಾಟೀಲ್ ಪತ್ನಿ ಆಶಾ ಪಾಟೀಲ್, ಪರಮೇಶ್ವರ್ ಪತ್ನಿ ಪರಮೇಶ್ವರಿ, ಆರ್.ವಿ. ದೇಶಪಾಂಡೆ ಪತ್ನಿ ರಾಧಾ ದೇಶಪಾಂಡೆ. ಚಿನ್ನ, ಬೆಳ್ಳಿ, ವಜ್ರ, ಡಿಕೆ ಕುಟುಂಬದ ಬಳಿ ಬರೋಬ್ಬರಿ 10 ಕೆಜಿ ಚಿನ್ನ, 42 ಕೆಜಿ ಬೆಳ್ಳಿ, 519 ಗ್ರಾಂ ವಜ್ರವಿದೆ. ಇವೆಲ್ಲದರ ಒಟ್ಟು ಮೌಲ್ಯ 3.25 ಕೋಟಿ. ಎಂಬಿ ಪಾಟೀಲ್ ಕುಟುಂಬದ ಬಳಿ 1.25 ಕೆಜಿ ಚಿನ್ನ ಇದೆ. ಇದರ ಮೌಲ್ಯ 92 ಲಕ್ಷ. ಪರಮೇಶ್ವರ್ ಕುಟುಂಬದ ಬಳಿ 1.5 ಕೋಟಿ ಮೌಲ್ಯದ ಚಿನ್ನ, 20 ಲಕ್ಷದ ಬೆಳ್ಳಿ ಇದೆ. ದೇಶಪಾಂಡೆ ಕುಟುಂಬದ ಬಳಿ ಹತ್ತತ್ರ 10 ಕೆಜಿ ಚಿನ್ನ, 49 ಕೆಜಿ ಬೆಳ್ಳಿ ಇದೆ. ಇವುಗಳ ಒಟ್ಟು ಮೌಲ್ಯ 5.81 ಕೋಟಿ. ಮನೆ ಅಥವಾ ಫ್ಲಾಟ್, ಡಿಕೆ ಕುಟುಂಬದ ಬಳಿ 25 ಮನೆ ಮತ್ತು ಫ್ಲಾಟ್ಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 84 ಕೋಟಿ. ಎಂಬಿಪಿ ಕುಟುಂಬದ ಬಳಿ 3 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 59 ಕೋಟಿ. ಪರಮೇಶ್ವರ್ ಕುಟುಂಬದ ಬಳಿ 2 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ ಹತ್ತತ್ರ 5 ಕೋಟಿ. ದೇಶಪಾಂಡೆ ಕುಟುಂಬದ ಬಳಿಯೂ 2 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 3.25 ಕೋಟಿ. ಸ್ವಂತ ವಾಹನ, ಡಿಕೆಶಿ ತಮ್ಮ ಕುಟುಂಬದ ಬಳಿ 8 ಲಕ್ಷ ಮೌಲ್ಯದ ಟೊಯೋಟಾ ಕ್ವಾಲಿಸ್ ಕಾರಿದೆ ಅಂತ ಘೋಷಿಸಿಕೊಂಡಿದ್ದಾರೆ. ಎಂಬಿ ಪಾಟೀಲ್ ತಮ್ಮ ಕುಟುಂಬದ ಬಳಿ ಬಿಎಂಡಬ್ಲ್ಯೂ, ಮರ್ಸಿಡಿಸ್ ಬೆನ್ಸ್, ಹ್ಯುಂಡೈ ಕ್ರೇಟಾ, ಸ್ಕಾರ್ಪಿಯೋ, ಇನೋವಾ, ಹೋಂಡಾ ಜಾಜ್ ಕಾರುಗಳು ಮತ್ತು 1 ಜೀಪ್ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇವೆಲ್ಲದರ ಒಟ್ಟು ಮೌಲ್ಯ 3 ಕೋಟಿ. ಪರಮೇಶ್ವರ್ ಕುಟುಂಬದ ಬಳಿ ಆಡಿ, ಮಿನಿ ಕೂಪರ್, ಸ್ಕೋಡಾ ಮತ್ತು ಟಾಟಾ ಸಫಾರಿ ಕಾರುಗಳಿವೆ. ಇವೆಲ್ಲದರ ಒಟ್ಟು ಮೌಲ್ಯ 1.65 ಕೋಟಿ. ದೇಶಪಾಂಡೆ ತಮ್ಮ ಕುಟುಂಬದ ಬಳಿ ಸ್ವಂತ ವಾಹನ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಷೇರು, ಬಾಂಡ್, ಡಿಬೆಂಚರ್,
ಡಿಕೆ ಕುಟುಂಬ 4 ಕೋಟಿ ಮೌಲ್ಯದ ಷೇರು ಬಾಂಡ್ ಡಿಬೆಂಚರ್ಗಳನ್ನು ಹೊಂದಿದೆ. ಎಂಬಿಪಿ ಕುಟುಂಬದ ಬಳಿ 31 ಲಕ್ಷ ಮೌಲ್ಯದ್ದು, ಪರಮೇಶ್ವರ್ ಕುಟುಂಬದ ಬಳಿ 45 ಲಕ್ಷ ಮೌಲ್ಯದ್ದು ಹಾಗೂ ದೇಶಪಾಂಡೆ ಕುಟುಂಬದ ಬಳಿ ಬರೋಬ್ಬರಿ 224 ಕೋಟಿ ಮೌಲ್ಯದ ಷೇರು ಬಾಂಡ್ ಡಿಬೆಂಚರ್ ಇದೆ. ಕೃಷಿ ಜಮೀನು. ಡಿಕೆಶಿ ಕುಟುಂಬದ ಬಳಿ ಬರೋಬ್ಬರಿ 126 ಎಕರೆ ಕೃಷಿ ಭೂಮಿ ಇದೆ. ಇದರ ಮೌಲ್ಯ 30 ಕೋಟಿ. ಎಂಬಿ ಪಾಟೀಲ್ ಕುಟುಂಬದ ಬಳಿ 72 ಎಕರೆ ಕೃಷಿ ಜಮೀನು ಇದೆ. ಇದರ ಮೌಲ್ಯ 17.5 ಕೋಟಿ. ಪರಮೇಶ್ವರ್ ಕುಟುಂಬದ ಬಳಿ ಕೃಷಿ ಜಮೀನು ಇಲ್ಲ. ದೇಶಪಾಂಡೆ ಕುಟುಂಬದ ಬಳಿ 1 ಎಕರೆ ಕೃಷಿ ಭೂಮಿ ಇದೆ. ಇದರ ಮೌಲ್ಯ 10 ಲಕ್ಷ. ಕೃಷಿಯೇತರ ಭೂಮಿ. ಡಿಕೆ ಕುಟುಂಬದ ಬಳಿ 23 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 70 ಕೋಟಿ. ಎಂಬಿಪಿ ಕುಟುಂಬದ ಬಳಿ 3 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ ಹತ್ತತ್ರ 4 ಕೋಟಿ. ಪರಮೇಶ್ವರ್ ಕುಟುಂಬದ ಬಳಿ ಕೃಷಿಯೇತರ ಸೈಟ್ ಇಲ್ಲ. ದೇಶಪಾಂಡೆ ಕುಟುಂಬದ ಬಳಿ 9 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 18 ಕೋಟಿ. ವಾಣಿಜ್ಯ ಕಟ್ಟಡ. ಡಿಕೆ ಕುಟುಂಬದ ಬಳಿ 30 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 942 ಕೋಟಿ. ಎಂಬಿಪಿ ಕುಟುಂಬದ ಬಳಿ 10 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 37 ಕೋಟಿ. ಪರಮೇಶ್ವರ್ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ. ದೇಶಪಾಂಡೆ ಕುಟುಂಬದ ಬಳಿ 3 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ ಹತ್ತತ್ರ 52 ಕೋಟಿ. ಒಟ್ಟು ಆಸ್ತಿ. ಡಿಕೆ ಶಿವಕುಮಾರ್ ತಮ್ಮ ಕುಟುಂಬದ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 1413 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಎಂಬಿ ಪಾಟೀಲ್ ತಮ್ಮ ಕುಟುಂಬದ ಒಟ್ಟು ಆಸ್ತಿ 141 ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಪರಮೇಶ್ವರ್ ಕುಟುಂಬದ ಒಟ್ಟು ಆಸ್ತಿ 21 ಕೋಟಿ. ಆರ್.ವಿ. ದೇಶಪಾಂಡೆ ಕುಟುಂಬದ ಆಸ್ತಿ ಬರೋಬ್ಬರಿ 363 ಕೋಟಿ. ಹೆಚ್ಚು ಆಸ್ತಿ ಇರೋದು ಡಿಕೆ ಬಳಿ, ಕಮ್ಮಿ ಆಸ್ತಿ ಇರೋದು ಪರಮೇಶ್ವರ್ ಬಳಿ. ಸಾಲ ಬಾಕಿ. ಡಿಕೆಶಿ ಕುಟುಂಬ ಬರೋಬ್ಬರಿ 503 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಎಂಬಿ ಪಾಟೀಲ್ ಕುಟುಂಬದ್ದು 25 ಕೋಟಿ, ಪರಮೇಶ್ವರ್ ಕುಟುಂಬದ್ದು 15 ಕೋಟಿ ಮತ್ತು ದೇಶಪಾಂಡೆ ಕುಟುಂಬದ್ದು 14 ಕೋಟಿ ಸಾಲ ಬಾಕಿ ಇದೆ. ಆದಾಯ. ಡಿಕೆ ಶಿವಕುಮಾರ್ ವಾರ್ಷಿಕ ಆದಾಯ ಬರೋಬ್ಬರಿ 14.24 ಕೋಟಿ. ಅಂದ್ರೆ ತಿಂಗಳಿಗೆ ಸರಾಸರಿ 1.18 ಕೋಟಿ, ದಿನಕ್ಕೆ ಹತ್ತತ್ರ 4 ಲಕ್ಷ ಆಗುತ್ತೆ. ಎಂಬಿ ಪಾಟೀಲ್ ವಾರ್ಷಿಕ ಆದಾಯ 1.15 ಕೋಟಿ, ಅಂದ್ರೆ ತಿಂಗಳಿಗೆ ಸರಾಸರಿ 9.5 ಲಕ್ಷ, ದಿನಕ್ಕೆ 32,000 ಆಗುತ್ತೆ. ಪರಮೇಶ್ವರ್ ವಾರ್ಷಿಕ ಆದಾಯ 25.62 ಲಕ್ಷ, ತಿಂಗಳಿಗೆ ಸರಾಸರಿ 2.13 ಲಕ್ಷ, ದಿನಕ್ಕೆ 7,100 ಆಗುತ್ತೆ. ದೇಶಪಾಂಡೆಯ ವಾರ್ಷಿಕ ಆದಾಯ 1.24 ಕೋಟಿ, ತಿಂಗಳಿಗೆ ಸರಾಸರಿ 10.33 ಲಕ್ಷ, ದಿನಕ್ಕೆ 34,000 ಆಗುತ್ತೆ. ಪತ್ನಿಯ ಆದಾಯ. ಡಿಕೆ ಪತ್ನಿ ಉಷಾರ ವಾರ್ಷಿಕ ಆದಾಯ 1.90 ಲಕ್ಷ, ಅಂದ್ರೆ ತಿಂಗಳಿಗೆ ಸರಾಸರಿ 15,000, ದಿನಕ್ಕೆ 500 ರೂಪಾಯಿ. ಎಂಬಿಪಿ ಪತ್ನಿ ಆಶಾರ ವಾರ್ಷಿಕ ಆದಾಯ 1.61 ಕೋಟಿ, ಅಂದ್ರೆ ತಿಂಗಳಿಗೆ ಸರಾಸರಿ 13.5 ಲಕ್ಷ, ದಿನಕ್ಕೆ 44,000 ಆಗುತ್ತೆ. ಪರಮೇಶ್ವರ್ ಪತ್ನಿ ಪರಮೇಶ್ವರಿಯ ವಾರ್ಷಿಕ ಆದಾಯ 1.47 ಕೋಟಿ, ತಿಂಗಳಿಗೆ ಸರಾಸರಿ 12.25 ಲಕ್ಷ, ದಿನಕ್ಕೆ 40,800 ಆಗುತ್ತೆ. ದೇಶಪಾಂಡೆ ಪತ್ನಿ ರಾಧಾರ ವಾರ್ಷಿಕ ಆದಾಯ ಬರೋಬ್ಬರಿ 3.44 ಕೋಟಿ, ತಿಂಗಳಿಗೆ ಸರಾಸರಿ 28.66 ಲಕ್ಷ, ದಿನಕ್ಕೆ 95,000 ಆಗುತ್ತೆ. ಜಾತಿ ಅಥವಾ ಸಮುದಾಯ. ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದವರು, ಎಂಬಿ ಪಾಟೀಲ್ ಲಿಂಗಾಯತ, ಪರಮೇಶ್ವರ್ ಎಸ್ಸಿ ಅಥವಾ ದಲಿತ ಸಮುದಾಯದವರು, ಆರ್.ವಿ. ದೇಶಪಾಂಡೆ ಬ್ರಾಹ್ಮಣ ಸಮುದಾಯದವರು. ಸೊ ಫ್ರೆಂಡ್ಸ್, ಇದಿಷ್ಟು ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಆರ್.ವಿ. ದೇಶಪಾಂಡೆ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರದಲ್ಲಿ ಯಾರು ಮುಂದಿದ್ದಾರೆ, ಯಾರು ಹಿಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ಯಾರು ಸಿಎಂ ಆದ್ರೆ ಚೆನ್ನಾಗಿರುತ್ತೆ ಅಥವಾ ಸಿದ್ದರಾಮಯ್ಯನೇ ಮುಂದುವರೆದ್ರೆ ಒಳ್ಳೆದಾ? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.